ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಬಂದು ಸಂಕ್ರಾಂತಿ ಹಬ್ಬದ ವ್ಲಾಗ್ ಆಗಿರುತ್ತೆ. ಇನ್ನು ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಎಳ್ಳು ಬೆಲ್ಲ ರೆಡಿ ಮಾಡಿಬಿಡೋಣ ಅಂಥೇಳಿ ರೆಡಿ ಮಾಡ್ಕೋತಾ ಇದ್ದೆ ನಾನು. ಯಾಕಂತಂದರೆ ನಿನ್ನೆ ಮಾಡೋಣ ಅಂದ್ಕೊಂಡ, ಹಿಂದಿನ ದಿವಸ ಮಾಡೋಕ್ಕೆ ಆಗಲಿಲ್ಲ. ಸೊ ಹಾಗಾಗಿ ಬೆಳಗ್ಗೆನೇ ಮಾಡಿಬಿಡೋಣ, ಮಾಡಿಟ್ಬಿಟ್ಟು ಇನ್ನು ಟಿಫನ್ಗೆಲ್ಲ ರೆಡಿ ಮಾಡಿದ್ರಾಯ್ತು ಅಂತ ಹೇಳಿ ಮಾಡ್ತಾಯಿದ್ನ. ಇನ್ನು ಬೆಲ್ಲನ ಪಾಲಿಶ್ ಬೆಲ್ಲ ಸಿಗುತ್ತಲ್ವ ಅಂಗಡಿಯಲ್ಲೆಲ್ಲ, ಆ ಥರ ರೆಡಿಮೇಡು ಸಿಗುತ್ತೆ. ನಾನು ತೊಗೊಬಂದು ಅದೆಲ್ಲ ರೆಡಿಮೇಡ್ ಮಾಡೋಣ ಅಂದ್ಕೊಂಡೆ. ಸೊ ಬೆಲ್ಲ ಎಲ್ಲೂ ಸಿಗಲೇ ಇಲ್ಲ ಆ ಥರ. ಅಂದರೆ ಬೆಂಗಳೂರಲ್ಲೆಲ್ಲ ಪ್ಯಾಕೆಟಲ್ಲಿ ಸಿಗುತ್ತಲ್ವ, ಆ ಥರ ನಾವು ತಂದು ಮಾಡ್ತಿದ್ವಿ. ಇಲ್ಲಿ ನೋಡಿದೆ, ಕೇಳಿದೆ ಅಂಗಡಿಯಲ್ಲೆಲ್ಲ ಸಿಗಲೇ ಇಲ್ಲ. ಇನ್ನೇನು ಮಾಡೋದು ಅಂಥೇಳಿ ನಮ್ಮ ಮನೆಯವರು ಸ್ವಲ್ಪ ಬೆಲ್ಲನ ಹೆಚ್ಚಿಕೊಡ್ತಾ ಇದ್ದಾರೆ. ಇನ್ನು ಅದು ಬೆಲ್ಲ ಎಲ್ಲ ಅವ್ರು ರೆಡಿ ಮಾಡಿಕೊಡ್ತಾಯಿದ್ರು, ನಾನು ಈ ಕಡೆ ರೆಡಿ ಮಾಡ್ಕೋತಾ ಇದ್ದೆ. ಏನು ಗೊತ್ತಾ, ಈ ಎಳ್ಳು ಬೆಲ್ಲ ನನಗೆ ತುಂಬ ಅಂದರೆ ತುಂಬ ಇಷ್ಟ. ಆವಾಗ ಸ್ಕೂಲಲ್ಲೆಲ್ಲ ಹೋಗಬೇಕಾದ್ರೆ ನಾವು ಜೋಬಲ್ಲಿ ಇಷ್ಟಿಷ್ಟು ಇಟ್ಕೊಂಡು ಹೋಗ್ತಾಯಿದ್ವಿ. ಇನ್ನು ನಮ್ಮ ಫ್ರೆಂಡ್ಸು ಅಷ್ಟೇ, ಎಳ್ಳು ಬೆಲ್ಲ ಇಷ್ಟ ಅಂತ ಹೇಳಿ ಫುಲ್ಲು ವಾರ ಪೂರ್ತಿ, ತಿಂಗಳ ಪೂರ್ತಿ ಎಲ್ಲ ತೊಗೊಂಡು ಬರ್ತಾಯಿದ್ವಿ. ಅಷ್ಟು ಚೆನ್ನಾಗಿರೋದು. ಕ್ಲಾಸ್ ರೂಮ್ ಬೇಜಾರಾಗ್ತಾಯಿದ್ರೆ ಅವಾಗ ತಿಂತಾಯಿದ್ವಿ, ಅಷ್ಟು ಇಷ್ಟ ಆಗೋದು. ಇವಾಗ ಅದು ಒಂಥರ ಸ್ವೀಟ್ ಮೆಮೊರೀಸ್ ಥರ ನಮಗೆ ಅದು ರಿಕಾಲ್ ಆಗ್ತಾ ಇರುತ್ತೆ. ಒಂದೊಂದು ಹಬ್ಬದಲ್ಲಿ ನಾವು ಈ ಥರ ಮಾಡ್ತಿದ್ವಿ ಸ್ಕೂಲಲ್ಲಿ ಅಂತ ಹೇಳಬೇಕಂದ್ರೆ. ಎಲ್ಲ ಹಬ್ಬದಕ್ಕಿಂತ ಇದೇ ಫಸ್ಟು. ಈ ಸಂಕ್ರಾಂತಿ ಹಬ್ಬದಲ್ಲೇ ತುಂಬ ಇಷ್ಟ ಆಗೋದು. ಯಾಕಂದರೆ ಎಳ್ಳು ಬೆಲ್ಲ ತಿಂತಿದ್ವಲ್ಲ, ಎಷ್ಟು ತಿಂತಿದ್ವಿ ಅಂದರೆ ಅಷ್ಟು ತಿಂತಿದ್ವಿ. ನಾವಂತರೂ ಲೆಕ್ಕನೇ ಇಲ್ಲಪ್ಪ, ಅಷ್ಟು ಎಳ್ಳು ಬೆಲ್ಲ ತಿಂತಿದ್ವಿ. ಇನ್ನು ಎಳ್ಳು ಬೆಲ್ಲ ಜಾಸ್ತಿ ಕ್ವಾಂಟಿಟಿಯಲ್ಲಿ ನೀವು ಮಾಡೋಂಗಿದ್ರೆ ಸ್ವಲ್ಪ ಬೆಲ್ಲ, ಕೊಬ್ಬರಿ ಮತ್ತು ಪುಟಾಣಿನ ಸ್ವಲ್ಪ ಬಿಸಿಲಲ್ಲಿ ಒಣಗಿಸ್ಕೊಳ್ಳಿ. ಯಾಕಂತಂದರೆ ಬೆಲ್ಲ ನೀರು ಬಿಟ್ಕೊಳ್ಳುತ್ತೆ. ಇಲ್ಲಿ ನಾನು ಆಗಿನ ಪೂರ್ತಿಗೆ ಮಾಡ್ತಾ ಇರೋದು ಸುಮ್ಮನೆ ಮನೆ ನೈವೇದ್ಯಕ್ಕೆ. ಮತ್ತು ಇಲ್ಲಿ ಊರ ಕಡೆ ಹೆಂಗಂದರೆ ಎಳ್ಳು ಬೆಲ್ಲ ಬೀರಲ್ಲ. ಬೆಂಗಳೂರಲ್ಲಾದರೆ ಎಳ್ಳು ಬೆಲ್ಲ ಬೀರಕ್ಕೆ ಹೋಗ್ತಾರೆ ಮನೆಗೆ. ಹಾಗಾಗಿ ನಾನಿಲ್ಲಿ ಸ್ವಲ್ಪ ನೈವೇದ್ಯಕ್ಕೋಸ್ಕರ ಅಷ್ಟೇ ಮಾಡ್ತಾಯಿದ್ದೀನಿ. ನಿಮಗೆ ಬೇಕಂದ್ರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ನೀವು ಮಾಡ್ಕೋಬೋದು. ಇನ್ನು ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ವರ್ಷದ ಮೊದಲನೇ ಹಬ್ಬ ಇದು. ಎಲ್ಲರೂ ಏನೇನು ಅಂದ್ಕೊಂಡಿದ್ದೀರೋ ಅದೆಲ್ಲ ನೆರವೇರಲಿ ಅಂತ ಹಾರೈಸ್ತಾ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇನ್ನು ಅದನ್ನ ರೆಡಿ ಮಾಡಿಟ್ಟು ಟಿಫನ್ಗೆ ದೋಸೆ ಮಾಡಿದ್ದೆ, ಬಾರ್ಲಿ ದೋಸೆ, ಹೆಲ್ದಿಯಾಗಿರಲಿ ಅಂತ. ನಾನು ಸುಮಾರು ದಿವಸ ಆಗೋಯ್ತು, ಆ ಸತಿ ಒಮ್ಮೆ ಮಾಡಿದ್ದೆ, ಮತ್ತು ಆದಮೇಲೆ ಇವಾಗೆ ಮಾಡ್ತಾ ಇರೋದು. ಇನ್ನು ಬಾರ್ಲಿ ದೋಸೆ ಮಾಡಿದ್ವಾ ಟಿಫನ್ಗೆ ಮಾಡಿಬಿಟ್ಟು ಹಾಗೆ ಸ್ವಲ್ಪ ಫ್ರೆಶ್ ಅಪ್ ಆಗೋಣ ಅಂತ ಹೇಳಿ ಇನ್ನು ಫ್ರೆಶ್ ಅಪ್ ಆಗ್ತಾಯಿದ್ವಿ. ಸ್ವಲ್ಪ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡ್ವಿ ಇವತ್ತು. ಯಾಕೆಂದರೆ ಸಂಕ್ರಾಂತಿ ಹಬ್ಬ ಅಲ್ವಾ, ಎಲ್ಲೂ ಹೋಗೋಲ್ಲ ಅಂತ. ನಾವೆಲ್ಲೋ ಬೇರೆ ಕಡೆ ಪ್ಲ್ಯಾನ್ ಹಾಕ್ಕೊಂಡಿದ್ವಿ, ಆ ಪ್ಲ್ಯಾನ್ ಎಲ್ಲ ಕ್ಯಾನ್ಸಲ್ ಆಯಿತು. ಇನ್ನೇನು ಮಾಡೋದು, ಮನೆಯಲ್ಲೇ ಅಲ್ವಾ ಇರೋದು ಅಂಥೇಳಿ ನನ್ನ ಮಕ್ಳಿಗೆ ಮಾತ್ರ ಒಂದು ದೋಸೆ ಹಾಕ್ಕೊಟ್ಟೆ. ಅವ್ರಿಗೆ ಬೆಳಗ್ಗೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ತಿಂದು ರೂಢಿ ಅಲ್ವಾ ಅಂಥೇಳಿ ಬೇಗ ತಿನ್ನಿಸ್ಬಿಟ್ವಿ. ನಾನು ನಮ್ಮ ಮನೆಯವ್ರೇನು ನಾಷ್ಟ ಮಾಡೋಕ್ಕೆ ಹೋಗಲಿಲ್ಲ. ಇನ್ನು ಹಬ್ಬ ಅಂದಮೇಲೆ ಬಾಗ್ಲಿಗೆ ತೋರಣ ಇಲ್ದಿರ ಇರಲ್ಲ, ಚೆನ್ನಾಗಿ ಕಾಣೋದು ಇಲ್ಲ. ಇಲ್ಲಿ ಮಾವಿನ ತೋರಣ ಎಲ್ಲ ತಂದು ಹಾಕ್ಬೋದಾಗಿತ್ತು, ಮಾವಿನ ತೋರಣ ಸಿಗಲಿಲ್ಲ. ಸೊ ಹಾಗಾಗಿ ಬಾಗ್ಲಿಗೆ ತೋರಣ ಹಾಕಿ ಇನ್ನು ಈ ಥರ ಪೂಜೆ ಮಾಡಿದ್ದೀವಿ. ಎಳ್ಳು ಬೆಲ್ಲ ಎಲ್ಲ ನೈವೇದ್ಯ ಇಟ್ಟು ಏನೋ ಒಂಥರ ಸಮಾಧಾನ ಹಬ್ಬದ ದಿವಸ ಈ ಥರ ಎಲ್ಲ ನೈವೇದ್ಯ ಮಾಡೋಕ್ಕೆ. ಇನ್ನು ನಾನು ಫ್ರೆಶ್ ಅಪ್ ಆಗಿ ಬಂದೆ. ಅಷ್ಟೊತ್ತಿಗೆ ನಮ್ಮ ಮನೆಯವರು ಪೂಜೆನೂ ಮಾಡಿದರು. ವರ್ಷದ ಮೊದಲನೇ ಹಬ್ಬ ಮಕರ ಸಂಕ್ರಾಂತಿ. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಏನಪ್ಪ ಅಂತಂದರೆ ಎಳ್ಳು ಬೆಲ್ಲ ತಿಂದು ಒಳ್ಳೇದು ಮಾತಾಡೋಣ. ಹಾಗೆ ಇವತ್ತು ಗುರುವಾರ ಆದ್ದರಿಂದ ರಾಯರ ಕೃಪೆ ಎಲ್ಲರ ಮೇಲೂ ಇರಲಿ. ಮತ್ತೇನು, ಈಗ ಎಳ್ಳು ಬೀರೋಣ. ಈ ವರ್ಷ ಎಲ್ಲರೂ ಏನೇನು ಅಂದ್ಕೊಂಡಿದ್ದೀರೋ, ಸೈಟ್ ತೊಗೊಳ್ಳೋದಾಗಲಿ, ಮತ್ತು ಏನಾದರೂ ಇನ್ವೆಸ್ಟ್ ಮಾಡೋದಾಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ. ಬಳಗಲ್ಲಿ ಇಸ್ಕೋಬೇಕು. ಗುರುವಾರ ಆದ್ದರಿಂದ ರಾಯರ ಕೃಪೆ ಎಲ್ಲರ ಮೇಲೂ ಇರಲಿ ಅಂತ ಬೇಡ್ಕೋತಾ ಎಳ್ಳು ಬೆಲ್ಲ ಬೀರ್ತಾ ಇದ್ದೀವಿ. ಇಲ್ಲಿ ನಮ್ಮ ಮನೆಯವರು ಕಬ್ಬು ತೊಗೊಂಬಂದಿಲ್ಲ. ಸೊ ಹಾಗಾಗಿ ಬರೀ ಎಳ್ಳು ಬೆಲ್ಲ ಅಷ್ಟೇ ಬೀರೋಣ. ಎಲ್ಲ ತಿನ್ಬೇಕು.
ಇನ್ನು ನನ್ನ ಮಗಳನ್ನ ರೆಡಿ ಮಾಡಿಬಿಟ್ಟು ಅಲ್ಲೇ ಎದುರುಗಡೆ ಮನೆಯವ್ರಿಗೆ ಎಳ್ಳು ಬೀರಕ್ಕೆ ಕರ್ಕೊಂಡು ಹೋದೆ. ಅವಳಿಗೆ ಫ್ರಾಕ್ ಎಲ್ಲ ದಿನಾನು ಪ್ಯಾಂಟು ಟೀ ಶರ್ಟು ಹಾಕ್ಕೊತಿದ್ಲಲ್ವ, ಇವತ್ತು ಸ್ವಲ್ಪ ಫ್ರಾಕೆಲ್ಲ ಹಾಕಿ ನೀಟಾಗಿ ರೆಡಿ ಮಾಡಿ ಎಳ್ಳು ಬೀರಬೇಕು ಅಂತ ಹೇಳಿ ಕೊಡೋಕ್ಕೆ ಕರ್ಕೊಂಡೋಗಿದ್ದೆ. ಎಲ್ಲರೂ ಖುಷಿ ಪಟ್ಬಿಟ್ರು ಅವಳು ಮಾಡೋದು ನೋಡಿ. ಹಾಗೆ ನಮ್ಮ ಮನೆಯವ್ರು ವೀಡಿಯೋ ಮಾಡ್ಕೊಂಡವ್ರೆ, ನನಗೆ ಗೊತ್ತೇ ಆಗಿಲ್ಲ. ಆಮೇಲೆ ಬಂದಮೇಲೆ ತೋರಿಸಿದ್ಮೇಲೆ ಗೊತ್ತಾಗಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಎಳ್ಳು ಬೀರ್ತಾ ಇದ್ದಾಳೆ. ಏನು ಮಾಡ್ತಾಯಿದ್ಯಾ? JCB ತೊಗೊಂಬಂದ್ರು ಜಾತ್ರೆಗೆ ಹೋಗಿ. ಪತ್ತು ನಿನ್ನ ತೋರಿಸು. ವಿಡಿಯೋದಲ್ಲಿ ತೋರಿಸ್ಬೇಕಾ? ಹ್ಞೂ, ಫೋನ್ ಮಾಡು ಅಪ್ಪನಿಗೆ. ಹ್ಞೂ ಮಾಡ್ದಾ? ಹ್ಞೂ. ರಿಪೇರಿ ಮಾಡ್ತಾ ಇದೆಯಾ? ಆಗಲೇ ತಂದು ಇನ್ನೂ 1 ಅವರ್ ಆಗಿಲ್ಲ, ಆಗಲೇ ರಿಪೇರ್ ಮಾಡ್ತಾವೆ ನೀವು. ಮಾಡಪ್ಪ. ಜೋಕಾಲಿ ಯಾರು ತರಿಸಿದ್ದಪ್ಪ? ಹಾಂ ಹೇಳ, ಬುಕ್ತಿಗೆ ಹೇಳಿದ್ದು ಯಾರು ತರಿಸಿದ್ದು ಜೋಕಾಲಿ? ನಾನು ಜಗಳ ಮಾಡಿ ಜೋಕಾಲಿ ತರಿಸಿದ್ರೆ ತಂದು 3 ದಿವಸ ಆದ್ರೂ ನನ್ನ ಪೂರಕ್ಕೆ ಬಿಡ್ತಾ ಇಲ್ಲ ಅದರಲ್ಲಿ. ಹ್ಞೂ, ಎಷ್ಟು ಕೊಟ್ಟಿದ್ದು ಇದಕ್ಕೆ? 2.5 ಲಕ್ಷ. 2.5 ಲಕ್ಷ ಮತ್ತೆ ನೆಟ್ಟಿಗೆ ಹೇಳ್ರಿ. ಕೊಟ್ಟಿಲ್ಲ, 2 ನೆಟ್ಟಿಗೆ ಮತ್ತೆ. ಅದು ಎಂತ ತಂದಿದ್ದಾರಂದ್ರೆ ಇಲ್ಲಿ ನೋಡ್ರಿ, ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್. ಅದು ಕಿತ್ತಾಗಿರೋದು ತೊಗೊಂಬಂದವ್ರಿ ಎಲ್ಲಾನು. ಹಬ್ಬದ ಎಪ್ತಾ ಇದ್ದೀರಾ? ಸೌಂಡ್ ಕಡಿಮೆ. ನೀನೇನು ಮಾಡ್ತಾ ಇದೀಯಮ್ಮ? ತಾಯಿ ಏನು ಮಾಡ್ತಾ ಇದೀಯ ನೋಡಿ. ಎಳ್ಳು ಬೆಲ್ಲ ಇಟ್ಟರೆ ದೇವ್ರ ಮುಂದೆ ಅದನ್ನು ಬಿಡೋಲ್ಲ. ಸಾಕು ಬಾ, ಬೇಡ ಬಾ, ಸಾಕು. ಚೆಲ್ದ ಅಪ್ಪಾಜಿ ನೋಡಿಲಿ. ಸಾಕು ಬಾರಮ್ಮ. ಹಾನಗಲಲ್ಲಿ ಸಂಕ್ರಾಂತಿ ಹಬ್ಬದ ದಿವಸ ಹೊಳೆ ಜಾತ್ರೆ ಅಂತ ಮಾಡ್ತಾರೆ. ಅದು ಜಾತ್ರೆ ಬಂದು 1 ವಾರ ಇರುತ್ತೆ. ಎಲ್ಲರೂ ಅವತ್ತು ಅಲ್ಲೇ ಹೊಳೆದಲ್ಲಿ ಸ್ನಾನ ಮಾಡಿಕೊಂಡು ಅಲ್ಲೇ ಊಟಕ್ಕೆ ಕಟ್ಕೊಂಡು ಹೋಗಿ ಅಲ್ಲೇ ಊಟ ಮಾಡ್ಕೊಂಡು ಬರ್ತಾರೆ. ಇನ್ನು ಮಧ್ಯಾಹ್ನ ಹೊತ್ತು ತೇರು ಹೊಂಡಿಸ್ಕೊಂಡು ಹೋಗ್ತಾರೆ ದೇವ್ರದ್ದು. ಹಾಗಾಗಿ ನಾವಿಲ್ಲೇ ಪೂಜೆ ಮಾಡಿಸ್ತಾ ಇದ್ದೀವಿ. ಮಾಮಿ ನೋಡ್ರಿ, ಮಾಮಿ ನೋಡಿ, ಕೈ ಮುಗಿ, ಮಾಮಿ ಕೈ ಮುಗಿ, ಮಾಮಿ ಕೈ ಮುಗಿಮ್ಮ. ಕಣ್ಣು ಮುಚ್ಚೋದು ಬೇಡ, ಕೈ 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 ಮುಗಿ, ಕೈ ಮುಗಿ, ಕೈ ಮುಗಿ. ನೋಡ್ಬಲ್ಲಿ ಕೈ ಮುಗಿ, ಕೈ ಮುಗಿ, ಕೈ ಮುಗಿ.
ಇನ್ನು ನನ್ನ ಮಕ್ಕಳು ಹಠ ಮಾಡ್ತಾಯಿದ್ರು ಅಂತ ಹೇಳಿ ನಮ್ಮ ಮನೆಯವ್ರು ಕರ್ಕೊಂಡೋಗಿದ್ರು ದೇವಸ್ಥಾನದ ಹತ್ರ, ಬರ್ರಿ ಜಾತ್ರೆ ಮಾಡ್ಕೊಂಬರೋಣ ಅಂತ ಹೇಳಿ. ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡು ಬಂದಿದ್ದಾರೆ, ನಾನು ಇಲ್ಲಿ ಆ್ಯಡ್ ಮಾಡಿದ್ದೀನಿ ನೋಡಿ. ಜಾತ್ರೆ ಸುತ್ತಮುತ್ತಲ ಹೇಗೆ ವೈಬ್ ಇದೆ ಅಂತ ಹೇಳಿ ನಿಮಗೊಂದು ಕ್ಲಿಪ್ಪಿಂಗ್ ತೋರಿಸೋಣ ಅಂತ ಹೇಳಿ ವಿಡಿಯೋ ಮಾಡ್ಕೊಂಬಂದಿದ್ದೀವಿ. ನೋಡಿ, ಎಂಜಾಯ್ ಮಾಡಿ. ಜಾತ್ರೆ ಮಾತ್ರ ನಿಜ ಹೇಳಬೇಕಂದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ. ಯಾರಾದರೂ ಬಂದು ನೋಡಿಲ್ಲ ಅಂತಂದರೆ ಬನ್ನಿ, ನಮ್ಮ ಹಾನಗಲ್ ಜಾತ್ರೆ ಒಂದು ಸತಿ ಮಾಡಿ. ಇನ್ನು ಒಂದೊಂದು ಊರಲ್ಲಿ ಒಂದೊಂದು ಹಬ್ಬ ಚೆಂದ. ಬೆಂಗಳೂರಲ್ಲಿ ದಸರಾ ಹಬ್ಬ, ಸಂಕ್ರಾಂತಿ ಹಬ್ಬ ಚೆಂದ. ಯಾಕಂದರೆ ಸಂಕ್ರಾಂತಿ ಹಬ್ಬದಲ್ಲಿ ಕಡಲೆಕಾಯಿ, ಅವರೆಕಾಯಿ, ಗೆಣಸು, ಕಬ್ಬು ಈ ಥರ ಎಲ್ಲ ಬೇಯಿಸ್ಕೊಂಡು ನೈವೇದ್ಯ ಮಾಡಿ ತಿಂತಾರೆ. ಚೆನ್ನಾಗಿರುತ್ತೆ ಆ ಟೈಮಲ್ಲಿ ಹಬ್ಬ ಮಾಡೋದು. ಇನ್ನು ದಸರಾ ಹಬ್ಬದಲ್ಲಿ ಅಂದರೆ ಕಡಲೆಪುರಿ ಎಲ್ಲ ಹಂಚ್ತಾರೆ, ಗಾಡಿ ಪೂಜೆ ಆಯುಧ ಪೂಜೆ ಎಲ್ಲ ಮಾಡ್ತಾರೆ. ಅಂದರೆ ಊರ ಕಡೆನೂ ಮಾಡ್ತಾರೆ, ಇಲ್ಲ ಅಂತಲ್ಲ. ಆದರೆ ಸಂಕ್ರಾಂತಿ ಹಬ್ಬದಲ್ಲಿ ಏನಾಗುತ್ತೆ ಅಂದರೆ ಅಡುಗೆ ಮಾಡಿಕೊಂಡು ಊಟಕ್ಕೆ ಕಟ್ಕೊಂಡು ಹೊಲದ ಕಡೆ ಆಗಲಿ ಇಲ್ಲ ಒನ್ ಡೇ ಟ್ರಿಪ್ ಆ ಥರ ಹೋಗ್ತಾರೆ. ಇನ್ನು ದಸರಾ ಹಬ್ಬದಲ್ಲಿ ಅವರು ಅಷ್ಟೇನು ಗ್ರ್ಯಾಂಡಾಗಿ ಮಾಡೋದು ಇಲ್ಲ ಇಲ್ಲಿ ಹಬ್ಬನ. ಹಾಗಾಗಿ ನನಗೆ ಈಗ ಅದು ಹೆಂಗಾಗಿದೆ ಅಂದರೆ ಮದುವೆ ಆಗಿ ಬಂದಾಗಿಂದ ಎಲ್ಲ ಮಿಸ್ ಮಾಡ್ಕೊತಾ ಇದ್ದೀವೇನೋ ಅಂತ ಅನಿಸ್ತಾ ಇದೆ. ಇನ್ನು ಮಕ್ಕಳೆಲ್ಲ ಅಳ್ತಾಯಿದ್ರು ಅಂತ ಹೇಳಿ ನಮ್ಮ ಮನೆಯವ್ರು ಕರ್ಕೊಂಡು ಹೋಗಿದ್ರು, ಸ್ವಲ್ಪ ಇಲ್ಲಿ ಓಡಾಡ್ಸ್ಕೊಂಬರ್ತೀನಿ ಬಾ ಜಾತ್ರೆಯಲ್ಲಿ ಅಂತ ಹೇಳಿ. ಇನ್ನು ಜಾತ್ರೆಗೆ ಹೋಗಿ ಬಂದ್ರಲ್ಲ, ಹಾಗಾಗಿ ಸುಮ್ಮನಾಗೋದ್ವಿ. ನಾವು ಬೇರೆ ಕಡೆ ಟ್ರಿಪ್ ಪ್ಲ್ಯಾನ್ ಮಾಡಿದ್ವಿ, ಅದು ಏನೋ ಕಾರಣದಿಂದ ಫ್ಲಾಪ್ ಆಯಿತು. ಹಾಗಾಗಿ ಹೋಗೋಕ್ಕಾಗಲಿಲ್ಲ. ಮತ್ತೆ ಯಾವಾಗಾದರೂ ಹೋದ್ರೆ ಆಯಿತು ಅಂತ ಹೇಳಿ ಸುಮ್ಮನಾಗೋದ್ವಿ. ಈ ನಡುವೆ ನನಗೂ ಒಂದು ಸ್ವಲ್ಪ ಬೇಜಾರಾಗ್ಬಿಟ್ಟಿದೆ ಜಾತ್ರೆಗೆ ಹೋಗೋದು ಅಂತಂದರೆ. ಯಾಕಂದರೆ ಜಾತ್ರೆ ಅಟೆಂಡ್ ಮಾಡಿನೇ ಬೇಜಾರಾಗೋಗ್ಬಿಟ್ಟಿದೆ ನನಗೆ. ಈ ವರ್ಷ ಕಂಟಿನ್ಯೂ ಎಲ್ಲ ಊರದ ಜಾತ್ರೆ ಅಟೆಂಡ್ ಮಾಡಿದ್ವಲ್ಲ, ಹಾಗಾಗಿ ಬೇಜಾರಾಗೋಗಿದೆ ನನಗೂ ಹೋಗೋಕ್ಕೆ. ಹಾಗಾಗಿ ನಾನೆಲ್ಲೂ ಹೋಗಲಿಲ್ಲ. ನಮ್ಮ ಮನೆಯವ್ರು ಕರ್ಕೊಂಡು ಹೋಗಿದ್ರು ಮಕ್ಕಳನ್ನ. ಇನ್ನು ಅಲ್ಲಿ ಒಂದು ಕ್ಲಿಪ್ಪಿಂಗ್ ತೊಗೊಂಡು ಬಂದಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಅವ್ರಿಗೆ ಹೆಂಗಾಗೋಗಿದೆ ಅಂದರೆ ರಜಾ ಬಂದರೆ ಮನೇಲಿ ಇರಬಾರ್ದು, ಎಲ್ಲಾದರೂ ಹೊರಗಡೆ ಹೋಗ್ತಾ ಇರಬೇಕು ಅಂತ. ಹಾಗಾಗಿ ಕರ್ಕೊಂಡು ಹೋಗಿದ್ರು ಇವರು. ಮತ್ತು ಇನ್ನೇನು ಮಾಡೋದು ಅಂತ ಹೇಳಿ, ಇಲ್ಲಾಂದರೆ ಊರಿಗೆ ಹೋಗೋಣ ಅಂತ ಆಟ ಮಾಡ್ತಾರೆ ಅಂಥೇಳಿ ಜಾತ್ರೆಗೆ ಕರ್ಕೊಂಡೋಗಿದ್ರು. ಇನ್ನು ಜಾತ್ರೆ ಹೋದ್ಮೇಲೆ ಸುಮ್ಮನೆ ಇರ್ತಾರೆ, ಜಾತ್ರೆಯಲ್ಲಿ ಏನಾದರೂ ಬೇಕೇ ಬೇಕು ಅವ್ರಿಗೆ ಐಟಮ್ಸು. ಹಾಗಾಗಿ ಅದನ್ನೂ ಸ್ವಲ್ಪ ಪರ್ಚೇಸ್ ಮಾಡಿಕೊಂಡು ಜಾತ್ರೆ ಮುಗಿಸ್ಕೊಂಡು ಮತ್ತೆ ವಾಪಸ್ ಮನೆಗೆ ಬಂದಿದ್ದಾರೆ. ಹಬ್ಬ ಹಂಗೆಲ್ಲ ಇದ್ದಾಗ ಮನೆ ತುಂಬ ಜನ ಇದ್ರೇ ಹಬ್ಬ ಅಂತ ಅನಿಸ್ಕೊಳ್ಳೋದು. ಈಗ ಇಬ್ಬರೇ ಇದ್ರೇನು ಅದು ಹಬ್ಬ ಅಂತ ಅನ್ನಿಸ್ಕೊಳ್ಳಲ್ಲ. ಇನ್ನು ನಾನು ಜಾಸ್ತಿ ಅಡುಗೆ ಮಾಡೋಕ್ಕೆ ಹೋಗಲಿಲ್ಲ, ಬೆಳಗ್ಗೆ ದೋಸೆ ತಿಂದಿದ್ವಲ್ಲ ಅಂತೇಳಿ. ಇನ್ನು ಈವ್ನಿಂಗೆ ಅಡುಗೆ ಮಾಡಿದ್ರೆ ಆಯಿತು, ಸ್ವಲ್ಪ ಸ್ವೀಟ್ ಪೊಂಗಲ್ಲು ಹಾಗೆ ಖಾರ ಪೊಂಗಲ್ ಮಾಡಿದ್ರೆ ಆಯಿತು ಅಂತ ಹೇಳಿ ಮಾಡಿದ್ವಿ. ಇನ್ನು ಇಷ್ಟ ಆಯಿತು ನೋಡಿ, ಅವತ್ತು ಸಂಕ್ರಾಂತಿ ಹಬ್ಬದ ದಿವಸ ಇಷ್ಟ ಆಯಿತು. ಜಾತ್ರೆನೂ ಇತ್ತು, ಹಾಗೆ ಹಬ್ಬನೂ ಇತ್ತು ಅಲ್ವಾ, ಎಲ್ಲ ಎಂಜಾಯ್ ಮಾಡಿದ್ವಿ. ಇನ್ನು ನಾನು ಇಂಟ್ರಡಕ್ಷನ್ ವ್ಲಾಗ್ ಅಂತ ಏನೂ ಮಾಡಿಲ್ಲ. ಸೊ ಹಾಗಾಗಿ ಇದೇ ವ್ಲಾಗಲ್ಲಿ ನಾನು ಹೇಳ್ತಾ ಇದ್ದೀನಿ. ನನ್ನ ಹೆಸರು ಬಂದು ಲಕ್ಷ್ಮಿ ಅಂತ, ನಾನು ಒಂದು ಹೌಸ್ ವೈಫು. ನನ್ನ ಚಾನಲ್ ಹೆಸರು ಬಂದು ಪ್ರಣವ್ ಪ್ರತೀಕ್ಷಾ LP ಅಂತ ಹೇಳಿ. ಇನ್ನು ನಮ್ಮ ಚಾನಲಲ್ಲಿ ಏನು ವಿಶೇಷತೆ ಅಂದರೆ, ನಮ್ಮ ಚಾನಲಲ್ಲಿ ಎಲ್ಲ ಥರ ವ್ಲಾಗ್ಸ್ ಹಾಕ್ತೀವಿ. ಕುಕ್ಕಿಂಗ್ ವ್ಲಾಗ್ಸ್ ಆಗಲಿ, ಹಾಗೆ ಟ್ರಾವೆಲ್ ಆಗಲಿ, ಸ್ಕಿನ್ ಕೇರ್ ಆಗಲಿ, ಪ್ರತಿಯೊಂದು. ಹಾಗೆ ನಾನು ಯಾವುದಾದ್ರೂ ಬೇರೆ ಪ್ಲೇಸಸ್ಗೆ ಹೋದಾಗ ಅದನ್ನು ಎಕ್ಸ್ಪ್ಲೋರ್ ಮಾಡೋದಾಗಲಿ ಪ್ರತಿಯೊಂದು ನಾನು ಹಾಕ್ತಾಯಿದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ನಮಗೆ ನೀವು ಒಂದು ಸಬ್ಸ್ಕ್ರೈಬರ್ ಆಗೋದ್ರಿಂದ ನಮಗೆ ತುಂಬ ಅಂದರೆ ತುಂಬ ಮೋಟಿವೇಶನ್ ಆಗುತ್ತೆ, ಮತ್ತು ಹೆಚ್ಚಷ್ಟು ವೀಡಿಯೋಸ್ ಮಾಡೋದಕ್ಕೋಸ್ಕರ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ. ಹಾಗೆ ನೀವು ಯಾವ ಥರ ವೀಡಿಯೋಸ್ ಹಾಕಬೇಕು ಏನು ಎತ್ತ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದರೆ ನಾವು ಆ ಥರ ವೀಡಿಯೋಸ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.